ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಯುಗಾದಿ ವರ್ಷ ಭವಿಷ್ಯ ಅಂದರೆ 2026-27ರ ಯುಗಾದಿ ವರ್ಷ ಭವಿಷ್ಯ, ಸ್ವಸ್ತಿ ಶ್ರೀ ಪರಾಭವ ನಾಮ ಸಂವತ್ಸರ ಮೇಷರಾಶಿ ಭವಿಷ್ಯ, ಇದರ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ನಾವು ಯಾವಾಗಲೂ ಕೂಡ ಕ್ಯಾಲೆಂಡರ್ ವರ್ಷದ ಪ್ರಕಾರ ಭವಿಷ್ಯವನ್ನು ತಿಳ್ಕೊತಾ ಇರ್ತೀವಿ. ಈ ನಮ್ಮ ಕನ್ನಡಿಗರಿಗಾಗಿ ಈ ಹೊಸ ವರ್ಷ ಅಂದರೆ ಯುಗಾದಿ. ಈ ಯುಗಾದಿ ವರ್ಷ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ. ಇದು 2026ರಿಂದ 2027ರವರೆಗೆ ಇರುತ್ತೆ. ಅಂದರೆ ಮುಂದಿನ ವರ್ಷದ ಯುಗಾದಿವರೆಗೂ ಕೂಡ ಇದು ಚಾಲ್ತಿಯಲ್ಲಿ ಇರುತ್ತೆ. ಈ ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ ಮತ್ತು ಕೃತ್ತಿಕಾ ನಕ್ಷತ್ರದ ಮೊದಲನೇ ಪಾದದಲ್ಲಿ ಜನಿಸಿದಂಥವರು ಮೇಷ ರಾಶಿಗೆ ಸೇರ್ಪಡೆಯಾಗ್ತಾರೆ. ಸ್ನೇಹಿತರೆ, ನಾವು ಒಂದು ರಾಶಿ ಭವಿಷ್ಯವನ್ನು ತಿಳ್ಕೊಬೇಕಂದ್ರೆ ಮೊದಲನೇದಾಗಿ ಗ್ರಹಗಳ ಸಂಚಾರವನ್ನು ತಿಳ್ಕೊಬೇಕಾಗುತ್ತೆ. ಈಗ ನಾನು ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನಿಮ್ಮ ರಾಶಿಯ ಅಧಿಪತಿ ಯಾರು ಅಂದರೆ ಮಂಗಳ. ಜೊತೆಗೆ ನಿಮಗೆ ಅದೃಷ್ಟದ ಬಣ್ಣಗಳು ಅಂದರೆ ಕೆಂಪು ಮತ್ತು ಹಳದಿ. ಹಾಗೆ ನಿಮ್ಮ ಅದೃಷ್ಟದ ಸಂಖ್ಯೆಗಳು ಯಾವುದು ಈ ವರ್ಷದಲ್ಲಿ ಅಂತ ನೋಡೋದಾದರೆ 1, 3 ಮತ್ತು 9 ನಿಮ್ಮ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಈಗ ಈ ಗ್ರಹಗಳ ಸಂಚಾರ ಯಾವ ರೀತಿ ಇದೆ ಈ ಯುಗಾದಿ ವರ್ಷ ಭವಿಷ್ಯದಲ್ಲಿ ಮೇಷರಾಶಿಯವರಿಗೆ ಅಂತ ನೋಡೋಣ. ಮೊದಲನೇದಾಗಿ ಶನಿಯ ಸಂಚಾರ. ವರ್ಷ ಪೂರ್ತಿ ಶನಿ ನಿಮ್ಮ 12ನೇ ಮನೆಯಲ್ಲಿ ಅಂದರೆ ಮೀನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾನೆ. ಇದು ನಿಮ್ಮ ಸಾಡೆ ಸಾತಿಯ ಮೊದಲ ಹಂತದ ಆರಂಭವನ್ನು ಸೂಚಿಸುತ್ತೆ. ಇನ್ನು ಗುರು ನಿಮ್ಮ 3ನೇ ಮನೆಯಲ್ಲಿ ವರ್ಷವನ್ನು ಪ್ರಾರಂಭ ಮಾಡ್ತಾನೆ, ಅಂದರೆ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾನೆ. ಜೂನ್ 2, 2026ರಂದು ನಿಮ್ಮ 4ನೇ ಮನೆಗೆ ಅಂದರೆ ಕರ್ಕಾಟಕ ರಾಶಿಗೆ ತನ್ನ ಸಂಚಾರವನ್ನು ಬದಲಾಯಿಸ್ತಾನೆ. ನಂತರ ಅಕ್ಟೋಬರ್ 31ರಂದು ನಿಮ್ಮ 5ನೇ ಮನೆಗೆ ಅಂದರೆ ಸಿಂಹ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ, ಅಂದರೆ ಗುರು. ನಂತರ ಜನವರಿ 25, 2027ರಂದು ನಿಮ್ಮ 4ನೇ ಮನೆಯಲ್ಲಿ ಹಿಮ್ಮುಖ ಚಲನೆಯನ್ನು ಪ್ರಾರಂಭ ಮಾಡ್ತಾನೆ. ಇದು ಗುರುವಿನ ಸಂಚಾರದ ಲಕ್ಷಣಗಳು. ಈ 2026-27ರ ಯುಗಾದಿ ವರ್ಷ ಭವಿಷ್ಯದಲ್ಲಿ ಗುರು 3ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದು ನಂತರ 4ನೇ ಮನೆಗೆ ಬದಲಾಗ್ತಾನೆ, ನಂತರ 5ನೇ ಮನೆಗೆ ಬದಲಾಗ್ತಾನೆ. ಹಾಗೆ ಜನವರಿ ತಿಂಗಳಲ್ಲಿ 4ನೇ ಮನೆಗೆ ಬಂದು ಅಲ್ಲಿ ಹಿಮ್ಮುಖ ಚಲನೆಯನ್ನು ಪ್ರಾರಂಭ ಮಾಡ್ತಾನೆ. ಇನ್ನು ರಾಹು ಮತ್ತು ಕೇತುಗಳು ನೋಡೋದಾದರೆ ಪ್ರಸ್ತುತ ಸದ್ಯ ನಿಮಗೆ ನಿಮ್ಮ 11ನೇ ಮನೆಯಲ್ಲಿ ಅಂದರೆ ಲಾಭದ ಮನೆಯಲ್ಲಿ ರಾಹು ಮತ್ತು 5ನೇ ಮನೆಯಲ್ಲಿ ಕೇತು ಡಿಸೆಂಬರ್ 2, 2026ರಂದು ಪರಿವರ್ತನೆಗೊಳ್ತಾರೆ. ಅವರು ಕ್ರಮವಾಗಿ ನಿಮ್ಮ 10ನೇ ಮನೆಯಾದಂತಹ ಮಕರ ಮತ್ತು 4ನೇ ಮನೆಯಾದಂತಹ ಕರ್ಕಾಟಕ ರಾಶಿಗೆ ಸ್ಥಳಾಂತರಗೊಳ್ತಾರೆ. ಈಗ ಸದ್ಯದಲ್ಲಿ ನಿಮ್ಮ ಲಾಭದ ಮನೆಯಲ್ಲಿ ರಾಹು ಸಂಚಾರವನ್ನು ಮಾಡ್ತಾ ಇದ್ದಾನೆ. ಇನ್ನು ಮಂಗಳನ ಸಂಚಾರ ನೋಡೋದಾದರೆ ನಿಮ್ಮನ್ನು ಆಳುವಂತಹ ಗ್ರಹವಾದ ಮಂಗಳ ಮೇ 11ರಿಂದ ಜೂನ್ 20ರವರೆಗೆ ನಿಮ್ಮ ಸ್ವಂತ ರಾಶಿಯಲ್ಲಿ ಅಂದರೆ ನಿಮ್ಮ ರಾಶಿಯಲ್ಲಿಯೇ ತನ್ನ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಅದು ನಿಮ್ಮ ಖ್ಯಾತಿಯನ್ನು ಸಕ್ರಿಯವಾಗಿ ಪ್ರಭಾವಿಸುತ್ತೆ. ನಂತರ ವಿವಿಧ ಮನೆಗಳ ಮೂಲಕ ಚಲಿಸುವಾಗ ಬೇರೆ ಬೇರೆ ರಾಶಿಗಳಿಗೆ ಬದಲಾಗಿ ಸಂಚಾರ ಮಾಡುವಾಗ ಅದು ನಿಮ್ಮ ಮಹತ್ವಾಕಾಂಕ್ಷೆಗಳನ್ನು ಮುನ್ನಡೆಸುತ್ತೆ. ಸ್ನೇಹಿತರೆ, ಈಗ ವೃತ್ತಿ ಮತ್ತು ವ್ಯವಹಾರ ಯಾವ ರೀತಿ ಇದೆ ಅಂತ ನೋಡೋಣ. ವೃತ್ತಿಪರವಾಗಿ ಈ ವರ್ಷ ನಿಮಗೆ ಹೊಸ ಜವಾಬ್ದಾರಿಗಳನ್ನು ಹೇಗೆ ನಿರ್ವಹಿಸಬೇಕು ಅನ್ನೋದನ್ನು ಕಲಿಸುತ್ತೆ. ಸಾಡೆ ಸಾತಿಯ ಆರಂಭದಿಂದಾಗಿ ನೀವು ಕಚೇರಿಯಲ್ಲಿ ಹೆಚ್ಚಿನ ಕೆಲಸದ ಒತ್ತಡ ಮತ್ತು ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ತಪ್ಪು ಗ್ರಹಿಕೆಗಳನ್ನು ಅನುಭವಿಸಬಹುದು. ಆದರೂ ಡಿಸೆಂಬರ್ 6ರವರೆಗೆ ರಾಹು ನಿಮ್ಮ 11ನೇ ಮನೆಯಾದಂತಹ ಲಾಭದ ಮನೆಯಲ್ಲಿ ಇರುವುದರಿಂದ ನೀವು ಮಾಡುವ ಪ್ರತಿಯೊಂದು ಶ್ರಮಕ್ಕೂ ಕೂಡ ಕೆಲಸಕ್ಕೂ ಕೂಡ ಸೂಕ್ತ ಪ್ರತಿಫಲ ಸಿಗುತ್ತೆ. ಜೂನ್ 2ರಂದು ಗುರು ನಿಮ್ಮ 4ನೇ ಮನೆಗೆ ಬದಲಾದಾಗ ನಿಮ್ಮಲ್ಲಿ ಕೆಲವರು ಉದ್ಯೋಗ ಬದಲಾವಣೆ ಅಥವಾ ಬಡ್ತಿಯೊಂದಿಗೆ ವರ್ಗಾವಣೆಯನ್ನು ಕೂಡ ಪಡ್ಕೋಬಹುದು. ಡಿಸೆಂಬರ್ನ ನಂತರ ಪ್ರಮುಖ ಹೂಡಿಕೆಗಳನ್ನು ಮಾಡುವ ಮೊದಲು ಮುಖ್ಯವಾಗಿ ವ್ಯಾಪಾರ ಮಾಲೀಕರು 2 ಬಾರಿ ಯೋಚನೆಯನ್ನು ಮಾಡಬೇಕಾಗುತ್ತೆ. ಡಿಸೆಂಬರ್ 6ರ ನಂತರ ರಾಹು 10ನೇ ಮನೆಗೆ ಪ್ರವೇಶಿಸಿದ ನಂತರ ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಇರುವಂತಹ ವ್ಯಕ್ತಿಗಳು ಅಸಾಧಾರಣವಾದಂತಹ ಮನ್ನಣೆಯನ್ನು ಪಡ್ಕೊತಾರೆ. ಇನ್ನು ಆರ್ಥಿಕ ಪರಿಸ್ಥಿತಿ. ಆರ್ಥಿಕವಾಗಿ ಈ ವರ್ಷ ಕಲಿಕೆಯ ಅನುಭವವನ್ನು ನೀಡುತ್ತೆ. ಒಂದೆಡೆ ಸಾಡೆ ಸಾತಿಯ ಕುಟುಂಬದ ಅಗತ್ಯತೆಗಳು ಪ್ರಯಾಣ ಅಥವಾ ಶುಭ ಘಟನೆಗಳಿಗೆ ಸಂಬಂಧಿಸಿದ ಅನಿರೀಕ್ಷಿತ ವೆಚ್ಚಗಳನ್ನು ತರಬಹುದು. ಏಕೆಂದರೆ ನಿಮಗೆ ಸಾಡೆ ಸಾತಿ ನಡೀತಾ ಇರೋದ್ರಿಂದ ಈ ಒಂದು ಖರ್ಚುಗಳು ಮತ್ತು ಅನಿರೀಕ್ಷಿತ ಘಟನೆಗಳಿಗೆ ಸಂಬಂಧಪಟ್ಟಂತಹ ವೆಚ್ಚಗಳನ್ನು ಕೂಡ
ತರ್ಬೋದು. ಆದರೆ ಭಯ ಪಡುವಂತಹ ಅವಶ್ಯಕತೆ ಇರೋದಿಲ್ಲ. 11ನೇ ಮನೆಯಲ್ಲಿ ಇರುವಂತಹ ರಾಹು ಈ ವೆಚ್ಚಗಳನ್ನು ಸರಿದೂಗಿಸಲು ಅಗತ್ಯವಾದಂತಹ ಹಣ ವಿವಿಧ ಮೂಲಗಳಿಂದ ನಿಮಗೆ ಬರುತ್ತೆ ಅನ್ನೋದನ್ನು ಖಚಿತಪಡಿಸ್ತಾನೆ. ಬಹುಮುಖ್ಯವಾಗಿ ಅಕ್ಟೋಬರ್ 31ರಿಂದ ಜನವರಿ 25ರವರೆಗಿನ ಅವಧಿಯನ್ನು, ಅಂದರೆ 2026ರ ಅಕ್ಟೋಬರ್ 31ರಿಂದ 2027ರ ಜನವರಿ 25ರವರೆಗಿನ ಅವಧಿಯನ್ನು ನಿಮ್ಮ 5ನೇ ಮನೆಯಲ್ಲಿ ಸಾಗುವಾಗ, ಗುರು ನಿಮ್ಮ 5ನೇ ಮನೆಯಲ್ಲಿ ಸಾಗುವಾಗ ನಿಮ್ಮ ಹಣಕಾಸಿಗೆ ಸುವರ್ಣಯುಗ ಅಂತಲೇ ಪರಿಗಣಿಸ್ಬೋದು. ಈ ಅವಧಿಯಲ್ಲಿ ನೀವು ಹಳೆಯ ಸಾಲಗಳನ್ನು ಕೂಡ ಮರು ಪಾವತಿಸಲು ಮತ್ತು ಷೇರು ಮಾರುಕಟ್ಟೆ ಹೂಡಿಕೆಗಳನ್ನು ಮಾಡಲು ಮತ್ತು ರಿಯಲ್ ಎಸ್ಟೇಟ್ ವಹಿವಾಟುಗಳಿಂದ ಲಾಭವನ್ನು ಪಡೆಯೋದಕ್ಕೆ ಕೂಡ ಸಾಧ್ಯತೆ ಇದೆ. ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ನೋಡೋಣ. ಈ ವರ್ಷ ನಿಮ್ಮ ಕುಟುಂಬ ಜೀವನವು ಮಿಶ್ರ ಫಲಿತಾಂಶಗಳನ್ನೇ ನೀಡುತ್ತೆ. ಜೂನ್ 2ರವರೆಗೆ ಗುರು 3ನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಒಡ ಹುಟ್ಟಿದವರೊಂದಿಗಿನ ನಿಮ್ಮ ಸಂಬಂಧ ಸುಧಾರಿಸುತ್ತೆ. ಜೂನ್ 2ರ ನಂತರ ಗುರು ನಿಮ್ಮ 4ನೇ ಮನೆಗೆ ಪ್ರವೇಶವನ್ನು ಮಾಡ್ತಿದ್ದಂತೆ ಮನೆಯಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗುತ್ತೆ. ಹೊಸ ವಾಹನ ಮತ್ತು ಮನೆಯನ್ನು ಖರೀದಿಸುವಂತಹ ಕನಸುಗಳು ನನಸಾಗ್ಬೋದು. ಆದರೂ ಡಿಸೆಂಬರ್ 6ರವರೆಗೆ 5ನೇ ಮನೆಯಲ್ಲಿರುವಂತಹ ಕೇತು ಪೋಷಕರಿಗೆ ತಮ್ಮ ಮಕ್ಕಳ ಶಿಕ್ಷಣ ಅಥವಾ ಆರೋಗ್ಯದ ಬಗ್ಗೆ ಸ್ವಲ್ಪ ಆತಂಕವನ್ನು ತಂದೊಡ್ಬೋದು. ಅಕ್ಟೋಬರ್ 31ರ ನಂತರ ನಿಮ್ಮ 9 ಮತ್ತು 11ನೇ ಮನೆಗಳ ಮೇಲೆ ಗುರುವಿನ ಪ್ರಯೋಜನಕಾರಿ ಅಂಶ ಬೀಳೋದ್ರಿಂದ ಶುಭ ಘಟನೆಗಳು ಮತ್ತು ಕುಟುಂಬದೊಳಗೆ ಯಶಸ್ವಿ ವಿವಾಹ ಸಂಬಂಧಗಳನ್ನು ಸುಗಮಗೊಳಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಆರೋಗ್ಯ. ಈ ವರ್ಷ ನೀವು ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡಬಾರ್ದು. ಸಾಡೆಸಾತಿಯ ಆರಂಭವು ಕಾಲು ನೋವು, ಕೀಲು ನೋವು ಮತ್ತು ರಾತ್ರಿಯಲ್ಲಿ ನಿದ್ರಾಹೀನತೆಯಂತಹ ಸಮಸ್ಯೆಗಳನ್ನು ತರಬಹುದು. ಏಪ್ರಿಲ್ 2 ಮತ್ತು ಮೇ 11ರ ನಡುವೆ, ಏಪ್ರಿಲ್ 2ರಿಂದ ಮೇ 11ರ ನಡುವೆ ಮಂಗಳ ಗ್ರಹವು ನಿಮ್ಮ 12ನೇ ಮನೆಯಲ್ಲಿ ಸಾಗುವಾಗ ನೀವು ಸಣ್ಣ ಪುಟ್ಟ ಗಾಯಗಳ ಬಗ್ಗೆ ಕೂಡ ತುಂಬ ಜಾಗರೂಕತೆಯಿಂದ ಇರಬೇಕಾಗುತ್ತೆ ಮತ್ತು ವಾಹನಗಳನ್ನು ಎಚ್ಚರಿಕೆಯಿಂದ ಚಾಲನೆ ಮಾಡಬೇಕಾಗುತ್ತೆ. ಮಾನಸಿಕ ಶಾಂತಿಯನ್ನು ಕಾಪಾಡಿಕೊಳ್ಳೋದಕ್ಕೆ ಮತ್ತು ಒತ್ತಡವನ್ನು ಎದುರಿಸೋದಕ್ಕೆ ಯೋಗ ಮತ್ತು ಧ್ಯಾನವನ್ನು ನೀವು ನಿಮ್ಮ ದೈನಂದಿನ ದಿನಚರಿಯಲ್ಲಿ ಅಳವಡಿಸ್ಕೊಂಡು ನಿಮ್ಮ ದೈನಂದಿನ ದಿನಚರಿಯ ಭಾಗವನ್ನಾಗಿ ಮಾಡಿಕೊಳ್ಳುವಂಥದ್ದು ತುಂಬಾ ಒಳ್ಳೆಯದು. ಸ್ನೇಹಿತರೆ, ಈ ಸಂದರ್ಭದಲ್ಲಿ ಕೆಲವೊಂದಷ್ಟು ಜ್ಯೋತಿಷ್ಯ ಪರಿಹಾರಗಳು ಏನು ಅಂತ ನೋಡೋದಾದರೆ, ಮೇಷರಾಶಿಯವರಿಗೆ ಈ ವರ್ಷ ಸಕಾರಾತ್ಮಕ ಶಕ್ತಿಯನ್ನು ಬಳಸಿಕೊಳ್ಳಲು ಮತ್ತು ಗ್ರಹಗಳ ಬಾಧೆಗಳನ್ನು ಕಡಿಮೆ ಮಾಡಲು ನೀವು ಈಗ ನಾನು ತಿಳಿಸ್ಕೊಡುವಂತಹ ಕೆಲವೊಂದಷ್ಟು ಪರಿಹಾರಗಳನ್ನು ಪ್ರಯೋಜನವನ್ನು ಪಡ್ಕೊಳ್ಳೋದಕ್ಕೋಸ್ಕರವಾಗಿ ಅಭ್ಯಾಸ ಮಾಡಬಹುದು. ಶನಿದೇವರ ಆರಾಧನೆಗಾಗಿ ಸಾಡೆಸಾತಿ ಪ್ರಾರಂಭವಾಗಿರೋದ್ರಿಂದ ಶನಿದೇವರ ಆರಾಧನೆಗಾಗಿ ಪ್ರತಿ ಶನಿವಾರ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಮತ್ತು ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿ. ಇನ್ನು ಪ್ರತಿ ಮಂಗಳವಾರ ಮತ್ತು ಶನಿವಾರ ಹನುಮಾನ್ ಚಾಲಿಸವನ್ನು ಪಠಿಸುವುದರಿಂದ ವೃತ್ತಿಪರ ಅಡೆತಡೆಗಳು ನಿವಾರಣೆಯಾಗಿ ಮಾನಸಿಕ ಒತ್ತಡ ಕೂಡ ನಿವಾರಣೆಯಾಗುತ್ತೆ. ಹಾಗೆ ಜೂನ್ 2ರಿಂದ ಗುರು 4ನೇ ಮನೆಗೆ ಚಲಿಸುವುದರಿಂದ, ಅರ್ಧಾಷ್ಟಮ ಸ್ಥಾನದಲ್ಲಿ ಚಲಿಸುವುದರಿಂದ ಪ್ರತಿ ಗುರುವಾರದಂದು ದತ್ತಾತ್ರೇಯ ದೇವಸ್ಥಾನ ಅಥವಾ ಸಾಯಿಬಾಬಾ ದೇವಸ್ಥಾನಕ್ಕೆ ಭೇಟಿ ನೀಡಿ ಮತ್ತು ಹಳದಿ ಬಟ್ಟೆಗಳನ್ನು ದಾನ ಮಾಡುವುದರಿಂದ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ಡಿಸೆಂಬರ್ನಲ್ಲಿ ಕೇತು ನಿಮ್ಮ 4ನೇ ಮನೆಗೆ ಸ್ಥಳಾಂತರಗೊಳ್ಳುವುದರಿಂದ ಪ್ರತಿದಿನ ಸಂಕಟನಾಶನ ಗಣೇಶ ಸ್ತೋತ್ರವನ್ನು ಪಠಿಸುವುದರಿಂದ ಯಾವುದೇ ನಕಾರಾತ್ಮಕತೆಯನ್ನು ತೆಗೆದುಹಾಕೋದಕ್ಕೆ ಇದು ಸಹಾಯವನ್ನು ಮಾಡುತ್ತೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಾಶಿಯ ವಿಷಯದೊಂದಿಗೆ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.